ಹಾಯ್. ಕರ್ನಾಟಕ ರಾಜ್ಯದಲ್ಲಿ ಈಗ BCA ಕೋರ್ಸ್ ಅಡ್ಮಿಷನ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಕೇವಲ BCA ಅಂತ ಅಷ್ಟೇ ಅಲ್ಲ, ಈಗ ಯಾವುದೇ ಡಿಗ್ರಿ ಆಗಿರಲಿ, BBA ಆಗಿರಲಿ, BSc ಆಗಿರಲಿ, BA, BCom ಯಾವುದೇ ಕೋರ್ಸ್ ಆಗಿರಲಿ, ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಇದು ಆಗಸ್ಟ್ ಮಂತ್ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇದೆ, ಅಥವಾ ಆಗಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟಿಗಳಿದಾವೆ, ಒಂದೇ ಯೂನಿವರ್ಸಿಟಿ ಇಲ್ಲ, ಹಲವಾರು ಯೂನಿವರ್ಸಿಟಿಗಳಿದಾವೆ. ಎಲ್ಲಾ ಯೂನಿವರ್ಸಿಟಿಲೂ ಕೂಡ ಅಂದ್ರೆ ಆಗಸ್ಟ್ ಮಂತ್ ಅಲ್ಲೇ ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಡಿಗ್ರಿ ಕೋರ್ಸ್ ಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ ಮಂತ್ ಅಲ್ಲೇ ಕ್ಲಾಸಸ್ ಸ್ಟಾರ್ಟ್ ಆಗತ್ತೆ. ಬಟ್ ಡೇಟ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಆಗಸ್ಟ್ 15ರ ಆಸುಪಾಸಿನಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಬಹುದು, ಮತ್ತೆ ಕೆಲವು ಕಾಲೇಜ್ಗಳಲ್ಲಿ ಆಗಸ್ಟ್ 20ರಿಂದ ಸ್ಟಾರ್ಟ್ ಆಗಬಹುದು. ಈ ರೀತಿ ಡೇಟ್ಸ್ ಅಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಬಟ್ ಆಗಸ್ಟ್ ಮಂತ್ ಅಲ್ಲೇ ಈ ಡಿಗ್ರಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನಂತರ ನೀವೀಗ ಅಡ್ಮಿಷನ್ಗೆ ಹೋದಾಗ ಕೇಳಿರ್ತೀರ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ. ನಿಮಗೆ ಹೇಳಿರ್ತಾರೆ ಅಂದ್ರೆ ಇಂತಹ ಟೈಮಿಗೆ ಸ್ಟಾರ್ಟ್ ಆಗಬಹುದು ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ನಿಮ್ಮ ಯೂನಿವರ್ಸಿಟಿ ಯಾವುದು, ನಂತರ ನಿಮಗೆ ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಲೇಜ್ನಲ್ಲಿ ಅಡ್ಮಿಷನ್ ಹೋದಾಗ ಯಾವಾಗಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಯೂನಿವರ್ಸಿಟಿ ಅಂಡರ್ ಸ್ಟಡಿ ಮಾಡುವಂತಹ ಇತರ ವಿದ್ಯಾರ್ಥಿಗಳಿಗೆ ಅಂದ್ರೆ ಜನರಲ್ ಆಗಿ ಐಡಿಯಾ ಸಿಗುತ್ತೆ, ಇಂಥ ಡೇಟ್ ಸ್ಟಾರ್ಟ್ ಆಗ್ಬೋದು ಅನ್ನೋ ಐಡಿಯಾ ಸಿಗುತ್ತೆ. ಓಕೆ, ನಾನು ನಂತರ ಬೇರೆ ಡೌಟ್ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದೆ ಸ್ಕಾಲರ್ಶಿಪ್ ಆಗಿರ್ಬೋದು ಅಪ್ಡೇಟ್ ಬಂದ್ರೆ ಆದಷ್ಟು ಬೇಗ ಹೇಳ್ತೀವಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.